ಆನಂದ್ ಸಿಂಗ್ ಮೇಲೆ ಕಂಪ್ಲಿ ಶಾಸಕ ಗಣೇಶ್ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಎಫ್ಐಆರ್ ಪ್ರತಿ ದೂರಿನ ಪ್ರತಿ ಆನಂದ್ ಸಿಂಗ್ ಹೇಳಿಕೆ ಎಫ್ಐಆರ್ ಎನ್ಕ್ಲೋಸಸ್ಗೆ ಕೋರಿ ವಕೀಲರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ರಾಮನಗರ ಜಿಲ್ಲಾ ಕೋರ್ಟ್ಗೆ ಇಬ್ಬರು ವಕೀಲರು ಅರ್ಜಿ ಸಲ್ಲಿಕೆ ಮಾಡಿರುವುದು ವಿನೋದ್ ಕುಮಾರ್, ಆನಂದ ಭೈರವ ಎಂಬವರಿಂದ ಅರ್ಜಿ ಸಲ್ಲಿಕೆ ಮಾಡಲಾಗಿದ್ದು ಬಂಧನದ ಭೀತಿಯಲ್ಲಿ ಸದ್ಯ ಕಂಪ್ಲಿ ಶಾಸಕ ಜೈನ್ ಗಣೇಶ್ ಇದ್ದಾರೆ. ಆದರೂ ಕೂಡ ನಿರೀಕ್ಷಣಾ ಜಾಮೀನು ಕೋರಿ ಶಾಸಕ ಅರ್ಜಿಯನ್ನ ಸಲ್ಲಿಕೆ ಮಾಡಿಲ್ಲ. ಇಂದು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಲಾಗ್ತಾ ಇತ್ತು. ಆದರೆ ಗಣೇಶ್ಗಾಗಿ ಈಗ ಬಿಡದಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದ್ದು, ಎಲ್ಲಾ ಗೊತ್ತಿದ್ರೂ ಕೂಡ ಯಾಕೆ ಜಾಮೀನು ಕೋರಿ ಗಣೇಶ್ ಅರ್ಜಿ ಸಲ್ಲಿಕೆ ಮಾಡಿಲ್ಲ? ಪೊಲೀಸರು ಬಂಧಿಸೋದಕ್ಕೆ ತೆರಳಿದಾಗ ಗಣೇಶ್ ಅಲ್ಲಿಂದ ಎಸ್ಕೇಪ್ ಆಗಿದ್ದು ಮುಂಬೈನ ಹೋಟೆಲ್ನಿಂದ ಶಾಸಕ ಗಣೇಶ್ ಪರಾರಿಯಾಗಿದ್ದಾರೆ. ಹೀಗಾಗಿ ಕಂಪ್ಲಿ ಶಾಸಕ ಜೈನ್ ಗಣೇಶ್ ನಡೆ ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಈಗ ಆನಂದ್ ಸಿಂಗ್ ಮೇಲೆ ಕಂಪ್ಲಿ ಶಾಸಕ ಗಣೇಶ್ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಶಾಸಕ ಗಣೇಶ್ ಮೇಲೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಅವರ ನಡೆ ನೋಡ್ತಾ ಇದೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿಲ್ಲ, ಪೊಲೀಸರಿಗೂ ಕೂಡ ಸಿಕ್ಕಿಲ್ಲ. ಏನ್ ಪ್ಲಾನ್ ಇದೆ ಅವ್ರದ್ದು ಹಾಗಾದ್ರೆ ಅಂತ? ಸುಕನ್ಯಾ, ಕಳೆದ 5 ದಿನಗಳಿಂದ ಅಂದ್ರೆ ಜನವರಿ 21ನೇ ತಾರೀಕು ಕಂಪ್ಲಿ ಶಾಸಕ ಜೈನ್ ಗಣೇಶ್ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿರುವಂತದ್ದು ಬಿಡದಿ ಠಾಣೆಯಲ್ಲಿ ಆನಂದ್ ಸಿಂಗ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಎಫ್ಐಆರ್ ಯಾವಾಗ ದಾಖಲಾಯ್ತೋ ಅಂದಿನಿಂದ ಇದುವರೆಗೂ ಕೂಡ ಆ ಗಣೇಶ್ ತಲೆಮರೆಸ್ಕೊಂಡಿದ್ದಾರೆ. ಈಗಾಗಲೇ 4 ತಂಡಗಳನ್ನ ಕೂಡ ರಚನೆ ಮಾಡಿರುವಂತದ್ದು. ಒಂದು ತಂಡ ಇವತ್ತು ಮುಂಬೈಗೆ ಕೂಡ ತೆರಳಿತ್ತು. ಅಲ್ಲಿ ಖಾಸಗಿ ಹೋಟೆಲ್ ನಲ್ಲಿ ಗಣೇಶ್ ಇದ್ದಾರೆ ಅಂತ ಹೇಳಿ ಬಂಧನಕ್ಕೆ ಕೂಡ ಮುಂದಾದಂತ ಸಂದರ್ಭದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಹೀಗಾಗಿ ಮುಂಬೈಯಲ್ಲೇ ಗಣೇಶ್ ಇದ್ದಾರೆ ಅಂತೇಳಿ ತೀವ್ರ ಹುಡುಕಾಟ ಕೂಡ ಒಂದ್ ಕಡೆ ಪೊಲೀಸರು ನಡೆಸ್ತಾ ಇದ್ದಾರೆ. ತನ್ನ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿ ಪೊಲೀಸರು ಬಂಧಿಸೋ ಕೂಡ ಬಂದಿದ್ದಾರೆ. ಬಂಧನದ ಭೀತಿಯಲ್ಲಿ ಗಣೇಶ್ ಇದ್ರು ಕೂಡ ಇದುವರೆಗೂ ಕೂಡ ಜಾಮೀನಿಗೋಸ್ಕರ ಅರ್ಜಿ ಸಲ್ಲಿಸಿಲ್ಲ, ನಿರೀಕ್ಷಣಾ ಜಾಮೀನಿಗೋಸ್ಕರ. 2 ದಿನಗಳಿಂದಲೇ ಕೂಡ ಗಣೇಶ್ ರಾಮನಗರ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸ್ತಾರೆ. ನಿರೀಕ್ಷಣಾ ಜಾಮೀನಿಗೋಸ್ಕರ ಅರ್ಜಿ ಸಲ್ಲಿಸ್ತಾರೆ. ಅವ್ರ ವಕೀಲರು ಕಳಿಸಿ ನಿರೀಕ್ಷಣಾ ಜಾಮೀನಿಗೆ ಕೂಡ ಮುಂದಾಗ್ತಾರೆ. ಈ ಮೂಲಕ ಬಂಧನದ ಭೀತಿಯಿಂದ ಎಲ್ಲ ಒಂದ್ ಕಡೆ ಬಂಧನದ ಭೀತಿಯಿಂದ ಹೊರ ಬರ್ತಾರೆ ಅಂತ ಕೂಡ ಹೇಳಲಾಗ್ತಿತ್ತು. ಆದ್ರೆ ಇದುವರೆಗೂ ಕೂಡ ಅವರ ಪರ ವಕೀಲರಾಗ್ಲಿ ಯಾರು ಕೂಡ ಅರ್ಜಿಯನ್ನ ಸಲ್ಲಿಸಿಲ್ಲ. ಎಲ್ಲೋ ಒಂದ್ ಕಡೆ ಇವರ ನಡೆಯನ್ನು ನೋಡಿದ್ರೆ ಸಾಕಷ್ಟು ಅನುಮಾನಗಳು ಕೂಡ ಮೂಡಿಸ್ತಾ ಇದ್ದಾವೆ. ಜೊತೆಗೆ ಇವತ್ತು ನಿನ್ನೆ ಮೊನ್ನೆವರೆಗೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಪೊಲೀಸರು ಟೀಮ್ ಅನ್ನ ಮಾಡ್ಕೊಂಡು ಹುಡುಕಾಟ ನಡೆಸಿದ್ರು. ನಿನ್ನೆ ಚೆನ್ನೈಯಲ್ಲಿದ್ರು. ಇವತ್ತು ಅತೃಪ್ತ ಕೈ ಶಾಸಕರ ಜೊತೆ ಆನಂದ್ ಸಿಂಗ್ ವಿರುದ್ಧವಾಗಿ ಗಣೇಶ್ ಅವರು ಅಲ್ಲಿ ಅತೃಪ್ತ ಶಾಸಕರ ಜೊತೆ ಗುರುತಿಸ್ಕೊಂಡಿದ್ದಾರೆ. ಅಲ್ಲಿ ಮುಂಬೈಯಲ್ಲಿ ಹೋಟೆಲ್ನಲ್ಲಿ ವಾಚೆ ಉಡಿಯಾರೆ ಅಂತ ಹೇಳಿ ಬರ್ತಾ ಇದೆ. ಆದ್ರೂ ಕೂಡ ಇವರೆಲ್ಲ ಒಂದ್ ಕಡೆ ಅರ್ಜಿಯನ್ನ ಸಲ್ಲಿಸ್ತಾ ಇರೋದು, ನಿರೀಕ್ಷಣಾ ಜಾಮೀನಿಗೋಸ್ಕರ ಅರ್ಜಿ ಸಲ್ಲಿಸ್ತಾ ಇರುವಂತದ್ದು ಸಾಕಷ್ಟು ಅನುಮಾನಗಳು ಕೂಡ ಎಡೆ ಮಾಡ್ಕೊಟ್ಟಿರೋದು. ಮತ್ತೊಂದ್ ಕಡೆ ರಾಮನಗರ ಸ್ಥಳೀಯ ಇಬ್ಬರು ವಕೀಲರು ಒಂದು ಎಫ್ಐಆರ್ ಪ್ರತಿಗೋಸ್ಕರ ಕೂಡ ಅರ್ಜಿ ಸಲ್ಲಿಸಿದ್ದಾರೆ. ವಿನೋದ್ ಮತ್ತೆ ಆನಂದ್ ಭೈರತಿ ಅಂತ ಅವರಿಬ್ರು ಕೂಡ ಅರ್ಜಿ ಎಫ್ಐಆರ್ ಕಾಪಿಗೋಸ್ಕರ ಇವತ್ತು ರಾಮನಗರ ಜಿಲ್ಲಾ ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಸುಕನ್ಯಾ, ಧನ್ಯವಾದ ಪ್ರಶಾಂತ್.